ನಿಮ್ಮ ಜೊತೆ ಒಂದು ವೆರಿ ಇಂಪಾರ್ಟೆಂಟ್ ವಿಷಯ ಶೇರ್ ಮಾಡ್ತೀನಿ. ಆಯಿಲ್ ಪುಲ್ಲಿಂಗ್ ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಆಯಿಲ್ ಪುಲ್ಲಿಂಗು ಎಷ್ಟು ಹೇಳಿದ್ರು ತುಂಬ ನಮ್ಮ ಪೇಷಂಟ್ಸ್ ಅವಾಯ್ಡ್ ಮಾಡ್ತಾ ಇದ್ದಾರೆ. ಯಾಕಂದರೆ ಟೈಮ್ ಇಲ್ಲ ಮತ್ತು ಬಿಸಿ ಶೆಡ್ಯೂಲಲ್ಲಿ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರಲ್ಲ ಮತ್ತು ಅದನ್ನೆಲ್ಲ ಅರೇಂಜ್ ಮಾಡ್ಕೋಬೇಕು ಅಂತ. ಸಿಂಪಲಾಗಿ ಬಾತ್ರೂಮಲ್ಲಿ ಒಂದು ಇಲ್ಲಾಂದರೆ ಬಾತ್ರೂಮ್ ಹೊರಗಡೆ 1 ಲೀಟ್ರು ಕೋಕೋನಟ್ ಆಯಿಲ್ ಅಲ್ಲೇ ಇಟ್ಟಿರಿ. ಬಾತ್ರೂಮ್ಗೆ ಹೋಗುವಾಗಲೇ ಬಾಯಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮುಕ್ಕಳಿಸ್ಕೊಂಡು ಕುತ್ಕೊಂಡ್ಬಿಟ್ಟು ಒಂದು 15 ಮಿನಿಟ್ಸ್ ಕುತ್ಕೊಂಡ್ಬಿಟ್ಟು ಸ್ನಾನ ಮಾಡುವಾಗ ನೀವು ಬೇರೆ ಎಲ್ಲ ಇದು ಮಾಡ್ತಾರೆ 15 ml ಕೊಬ್ಬರಿ ಚೆನ್ನಾಗಿ ಮುಕ್ಕಳಿಸ್ತಾನೆ ಇರಿ. ಆಮೇಲೆ ಬರುವಾಗ 15 ml ಅಲ್ಲಿ ಸಿಂಕಲ್ಲಿ ಊದ್ಬಿಟ್ಟು ನೀಟಾಗಿ ಅಲ್ಲಿ ಉಜ್ಕೊಂಡ್ಬಿಟ್ಟು ಬನ್ನಿ, ಅಥವಾ ಜಸ್ಟ್ ಬಾಯಿ ತೊಳ್ಕೊಂಡು ಬಂದರೂ ಸಾಕು. ಇದರಿಂದ ಏನೇನು ಬೆನಿಫಿಟ್ ಆಗುತ್ತೆ ಅಂದರೆ ಹಂಡ್ರೆಡ್ಸ್ ಆಫ್ ಬೆನಿಫಿಟ್ಸ್ ಇದೆ ಆಯಿಲ್ ಪುಲ್ಲಿಂಗಿಂದ. ಮುಖ್ಯವಾಗಿ ಸಂಧಿವಾತ ಪೇಷಂಟ್ಸು ಮತ್ತು ಮಂಡಿ ನೋವಿರ್ತಕ್ಕಂಥವ್ರು ಆಯಿಲ್ ಪುಲ್ಲಿಂಗ್ನ ಮಾಡಲೇಬೇಕು. ಯಾಕಂದರೆ ಇವೆರಡೂ ಕೂಡ ಮೇಜರ್ಲಿ ಗಟ್ ರಿಲೇಟೆಡ್ ಇಶ್ಯೂಸು. ಇವ್ರಿಗೆ ಆಲ್ಮೋಸ್ಟ್ ನಾನು 1-1.5 ವರ್ಷದ ಟ್ರೀಟ್ಮೆಂಟ್ ಕೊಡ್ತಿದ್ದೀನಲ್ಲ. ಸೊ ಇವ್ರಿಗೆ ಆಲ್ಮೋಸ್ಟು ಎಲ್ಲನೂ ಸರಿ ಆಗ್ತಿತ್ತು. ಈ ಲಾಸ್ಟು ಈ ಒಂದು ಫಿನಿಶಿಂಗ್ ಟಚ್ ಅನ್ನೋದು ಬರ್ತಾ ಇರಲಿಲ್ಲ. ಯಾಕಂತಂದರೆ ಅಸಿಡಿಟಿ ಸ್ವಲ್ಪ ರೆಗ್ಯುಲರಾಗಿ ಕಾಣಿಸ್ಕೊತಾನೆ ಇತ್ತು. ಟೈಮ್ಲಿ ಫುಡ್ ಮಾಡ್ತಾ ಇಲ್ಲ, ಕೋಟಲ್ ಕೆಲಸ ಮಾಡ್ತಾರೆ, ಟೈಮ್ಲಿ ಫುಡ್ ಆಗ್ತಾ ಇಲ್ಲ ಅದೆಲ್ಲ. ಸೊ ಟೈಮ್ಲಿ ಫುಡ್ಡು ಮತ್ತೆ ಇಂಟ್ರೊಡ್ಯೂಸ್ ಮಾಡಿದ್ದು ಅವಾಗ ಸ್ವಲ್ಪ ಅಸಿಡಿಟಿ ಕಡಿಮೆ ಆಯಿತು. ಆಯಿಲ್ ಪುಲ್ಲಿಂಗು ಇವರೇ ಮತ್ತೆ ವೀಡಿಯೋ ನೋಡಿಬಿಟ್ಟು ಮತ್ತೆ ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆಯಿಲ್ ಪುಲ್ಲಿಂಗ್ ಸ್ಟಾರ್ಟ್ ಮಾಡಿದ ಮೇಲೆ ಇವರಿಗೆ ಅಸಿಡಿಟಿ ಕಂಪ್ಲೀಟಾಗಿ ಹೋಗಿದೆ. ಮತ್ತು ನಾನು ಓಝೋನ್ ಆಂಟಾಸಿಡ್ ಡ್ರಾಪ್ಸು ಮತ್ತು ಪ್ಯಾನ್ ಡಿ ಟ್ಯಾಬ್ಲೆಟ್ ಅದೆಲ್ಲ ಕೊಟ್ಟಿದ್ದೆ, ಯಾವುದೂ ವರ್ಕ್ ಆಗಲಿ. ಇವಾಗ ಅದೆಲ್ಲನೂ ಬಿಟ್ಟಿದ್ದಾರೆ ಅವರು, ಅದೆಲ್ಲ ಸ್ಟಾಪ್ ಮಾಡಿದ್ದಾರೆ ಅವರು. ಅದೆಲ್ಲ ಸ್ಟಾಪ್ ಮಾಡಿದ್ರೆ ಜಸ್ಟ್ ಆಯಿಲ್ ಪುಲ್ಲಿಂಗ್ ಮಾತ್ರ ಮಾಡ್ತಾರೆ. ನನ್ನ ರಿಕ್ವೆಸ್ಟ್ ಇಷ್ಟೇ ಸ್ನೇಹಿತರೆ, ದಯವಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಬಾಯಲ್ಲಿ ಕೊಬ್ಬರಿ ಹಾಕೊಂಡು ಮುಕ್ಕಳಿಸೋದು ಕಲ್ತ್ಕೊಳ್ಳಿ. ವಾಕಿಂಗ್ ಹೋಗ್ತಾ ಇದ್ದೀರಾ, ಬಾಯಲ್ಲಿ ಹಾಕೊಂಡ್ಬಿಟ್ಟು 15 ಮಿನಿಟ್ಸ್ ಮುಕ್ಕಳಿಸ್ಬಿಟ್ಟು ಉಗಿದ್ಬಿಡಿ. ಅಥವಾ ಟೈಮ್ ಫ್ರೀ ಇದೆ ಅಂತಂದರೆ ನೈಟಲ್ಲಿ ಮಲಗೋಕ್ಕಿಂತ ಮುಂಚೆ ಮಾಡಿದ್ರೂ ತುಂಬ ಒಳ್ಳೆಯದು. ಸೊ 2 ಸರಿ ಮಾಡೋದು ಬಂದು 100% ನಿಮಗೆ ಬೆನಿಫಿಟ್ ಆಗುತ್ತೆ.